ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೇಲೆ ಸ್ವಲ್ಪ ಕೆಲಸಗಳಿದೆ, ಅದನ್ನ ಅಮ್ಮ ಸ್ವಲ್ಪ ಕೆಲಸ ಹೇಳಿದ್ದಾರೆ, ಎಲ್ಲ ಮಾಡಬೇಕು. ಒಂದು ಸೈಡಿಂದ ಒಂದು ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ನೀರು ನಿಲ್ಲುತ್ತೆ, ಅದನ್ನ ಕ್ಲೀನ್ ಮಾಡಬೇಕು. ಮತ್ತು ಸ್ವಲ್ಪ ಸೌದೆ ಹೊಡಿಯೋಕ್ಕೆ ಹೇಳಿದ್ದಾರೆ, ಅದನ್ನೂ ಹೊಡಿಬೇಕು. ಒಂದು 10 ಸ್ವಲ್ಪ ಸೌದೆಗಳಿದೆ, ಅದನ್ನೂ ಹೊಡೆದಾಕಬೇಕು. ಅಲ್ಲಿ ಸ್ವಲ್ಪ ತೆಂಗಿನಕಾಯಿ ಇದೆ, ಅದನ್ನೆಲ್ಲ ಸುಲಿದು ಕೊಡಬೇಕು. ಸ್ವಲ್ಪ ಕೆಲಸ ಹೇಳಿದ್ದಾರೆ. ಇವತ್ತಿನ ದಿವಸ ಸ್ವಲ್ಪ ಕೆಲಸ ಮಾಡೋಣ, ಸುಮ್ಮನೆ ಕೂತಿದ್ದು ಸಾಕು. ಇವತ್ತಿನ ದಿವಸ ಸ್ವಲ್ಪ ಕೆಲಸ ಮಾಡೋಣ, ಹಾರ್ಡ್ ವರ್ಕ್. ಅಮ್ಮ ಹೇಳಿದ ಕೆಲಸನ ಒಂದೊಂದು ಹೇಗೆ ಸ್ಟಾರ್ಟ್ ಮಾಡಿದೆ. ಜೀಪ್ ಹೋಗೋ ಜಾಗದಲ್ಲಿ ಫುಲ್ಲು ಕೆಸರಾಗಿತ್ತು, ನೀರೆಲ್ಲ ನಿಂತು. ಆ ನೀರೆಲ್ಲ ಹೋಗೋ ಥರ ಒಂದು ಓಣಿ ಥರ ಮಾಡಿಕೊಟ್ಟೆ. ಫುಲ್ಲು ನೀರೆಲ್ಲ ಕರೆಕ್ಟಾಗಿ ಹೋಗೋ ಥರ, ಆಗ ಕೆಸರಾಗಲ್ಲ. ಆ ಕೆಸರು ಅದೆಲ್ಲ ಫುಲ್ಲು ಕ್ಲಿಯರ್ ಆದಮೇಲೆ ಸೌದೆ ಎಲ್ಲ ಹೊಡೆಯೋಣ ಅಂತ ಸೌದೆ ಒಂದು ಹೊಡೆದಾಕಿ ಅದನ್ನೆಲ್ಲ ಒಂದು ಸೈಡಿಂದ ಬೇಗ ಹೊಡೆದಾಕ್ತೆ. ವೀಡಿಯೋ ಮಾಡೋಕ್ಕೆ ಏನು ಕಷ್ಟ ಆಗುತ್ತೆ ಅಂತ ಗೊತ್ತಾ? ಯಾಕಂದರೆ ವೀಡಿಯೋ ಮಾಡೋಕ್ಕೆ ಸ್ಟ್ಯಾಂಡು ಅದೇನಿಲ್ಲ, ಎಲ್ಲಿ ಬೇಕಲ್ಲಿ ಕರೆಕ್ಟಾಗಿ ಸ್ಟ್ಯಾಂಡಿಂಗ್ ಮಾಡಿ ಗೊತ್ತಾಗಬೇಕಲ್ಲ, ಕಾಣಬೇಕಲ್ಲ, ಇವೆಲ್ಲ ಕಾಣಬೇಕಲ್ಲ ಅಂತ ಒಂದು ಸೈಡಿಂದ ಈಗ ಗೊತ್ತಾಗುತ್ತೆ ವೀಡಿಯೋ ಮಾಡೋರು ಕಷ್ಟ ಏನು ಅಂತ. ನಾವು ಫಸ್ಟ್ ಬರೀ ನೋಡ್ತಾ ಇರ್ಬೇಕಾದ್ರೆ ಕಣ್ಣಲ್ಲಿ, ಏನಪ್ಪ ಇದು ಒಂದು ವೀಡಿಯೋ ಹಾಕಿದ್ರೆ ಸಾಕು ಯೂಟ್ಯೂಬಲ್ಲಿ, ಏನಿದೇನಿಲ್ಲ, ಬರೀ ಒಂದು ವೀಡಿಯೋ ಹಾಕಿದ್ರೆ ಸಾಕು ಅಂತ. ಆ ವೀಡಿಯೋ ಮಾಡೋದ್ರಲ್ಲಿ ಅದರಿಂದ ಎಷ್ಟು ಕಷ್ಟ ಇದೆ ಅಂತ ಅದು ಸ್ವಂತವಾಗಿ ಮಾಡೋ ಗೊತ್ತಾಗುತ್ತೆ. ನಾನು ಪಟ್ಟಿರೋದೇನು ಕಷ್ಟ ಅಲ್ಲ, ಅದಕ್ಕಿಂತ ಇನ್ನೂ ಏನೇನೋ ಮಾಡ್ತಾರೆ, ನಾವೆಲ್ಲ ಏನೂ ಅಲ್ಲ ಅದ್ರ ಮಧ್ಯದಲ್ಲಿ. ಆದರೂ ಇಷ್ಟು ವೀಡಿಯೋ ಮಾಡ್ಬೇಕಾದ್ರೆ ನಾನು ಆ ಮೊಬೈಲ್ನ ಇಡೋಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ದೀನಿ ಗೊತ್ತಾ? ಏನು ಸ್ಟ್ಯಾಂಡ್ ಇಲ್ಲ, ಏನಿಲ್ಲ, ಅಲ್ಲಿ ಇಲ್ಲಿ ಎಲ್ಲ ಸಿಕ್ಸ್ಬಿಟ್ಟು ಇಡ್ತಾ ಇದ್ದೆ. ಅಮ್ಮ ಹೇಳಿದ್ರಲ್ಲಿ ತೆಂಗಿನಕಾಯಿಗೆ ಸುಲಿಯೋ ಕೆಲಸ ಒಂದು ಮುಗೀತು. ಅಮ್ಮ ಹೇಳಿದ ಕೆಲಸನೆಲ್ಲ ಮುಗಿಸಿ ಸೀದಾ ಅಂಗಡಿ ಕಡೆ ಹೊರಟೆ. ಇದೇ ಥರ ವೀಡಿಯೋ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಬಾಯ್.